ಶುಭ ಸಂಜೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತ ಹೇಳ್ತಾ ಎಷ್ಟೋ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸ್ತಾ ಇರುವ ಆರ್ಯವರ್ಧನ್ ಗುರುಜಿಯವರು ನಮ್ಮ ಜೊತೆ ಇದ್ದಾರೆ. ಇವರನ್ನ ಸಂಖ್ಯಾಶಾಸ್ತ್ರ ಬ್ರಹ್ಮ ಅಂತಾನೆ ಕರೀತಾರೆ. ಇನ್ನ ಕ್ರಿಕೆಟ್ ಅಂದ್ರೆ ನ್ಯೂಮರಾಲಜಿ, ಅಸ್ಟ್ರಾಲಜಿ ಅಂದ್ರೆ ಚೆಸ್ ಅನ್ನೋ ಸ್ಟ್ರಾಂಗ್ ಕ್ಯಾಪ್ಷನ್ ಇಟ್ಟಂತಹ ಏಕೈಕ ಸಂಖ್ಯಾಶಾಸ್ತ್ರ ಬ್ರಹ್ಮ ಆರ್ಯವರ್ಧನ್ ಗುರುಜಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಎಸ್ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ತಾಮ್ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಅರಿವಿಗೆ ಶರಣಂದೆ, ಗುರಿಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ, ಸಮಸ್ತ ಅಭಿಮಾನಿ ಕೂಡ ಶರಣಂದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ಎಸ್ ಗುರುಜಿಯವರೇ, ಇನ್ನ 2ನೇ ತಾರೀಕು ನಿಮ್ಮ ಅಭಿಮಾನಿಗಳನ್ನ ನೀವು ಕುಂಭಕೋಣಂನಲ್ಲಿರುವಂತಹ ನವಗ್ರಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಅದೇನಕ್ಕೆ ಅನ್ನೋದನ್ನ ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದೀರಾ. ಇನ್ನ ಈ ರೀತಿಯ ಒಂದು ಸಮಾಜ ಸೇವೆ ಮಾಡೋದಕ್ಕೆ ನಿಮ್ಗೆ ಯಾವ ರೀತಿ ಅಂದ್ರೆ ಮಾಡ್ತಾನೆ ಇದ್ದೀರಾ? ಒಂದ್ಸಲಿ ಇದಕ್ಕೆ ಕರ್ಕೊಂಡು ಹೋದ್ರಿ, ಭದ್ರಕಾಳಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರಿ, ಈ ಸಲಿ ನವಗ್ರಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ರ, ಯಾಕೆ ಅಂತ ಇದ್ದಿಲ್ಲ ನೋಡಿ. ನವಗ್ರಹ ಟೆಂಪಲ್ ಆಲ್ಮೋಸ್ಟ್ 2 ಬಸ್ ಬುಕ್ ಆಗಿದೆ. 2 ಬಸ್ಸಿಗೆ ತುಂಬಾ ಜನ ಆಗಿದ್ದಾರೆ. 100% ಈ ನವಗ್ರಹ ಟೆಂಪಲ್ ಅಲ್ಲಿ ತುಂಬಾ ಶಾಂತಿ ಸಿಗುತ್ತೆ. ಅದರಲ್ಲೂ ಕೂಡ ಸ್ವಾತಿ ನಕ್ಷತ್ರ ಒಂದು ಶಿವನಿಗೆ ಅಭಿಷೇಕ ಮಾಡಿ ರಾಹು ಶಾಂತಿ ಮಾಡಿಸಿದ್ರೆ ತುಂಬಾ ಲಕ್ ಬರುತ್ತೆ. 3ನೇ ತಾರೀಕು ದಯವಿಟ್ಟು ತುಂಬಾ ಜನ ಬುಕ್ ಆಗಿದ್ದಾರೆ. ಅಲ್ಲಿ 2 ಬಸ್ 100% ಬುಕ್ ಐತೆ. ನಾನು ಕೂಡ ನಿಮ್ಮ ಜೊತೆಲೆ ಬಸ್ಸಲ್ಲೇ ಬರ್ತೀನಿ, ಒಳನಾಟ ಇಟ್ಕೊಂಡು. ಹಾಗಾಗಿ ನೀವೆಲ್ಲರೂ ಕೂಡ ಬರ್ಬೋದು, ಅನುಮಾನ ಇಲ್ದಲ್ಲ. ಹಂಗೆ ಸೂಪರ್ ಪರಿಹಾರಗಳು ಸಿಗುತ್ತೆ. ಇಲ್ಲೆಲ್ಲ ನವಗ್ರಹ ಶಾಂತಿನ ಮಾಡ್ತೀರಾ. ನಿಮಗೆ ಗೊತ್ತಿಲ್ಲ, ಇಲ್ಲೆಲ್ಲ ಶಾಂತಿ ಮಾಡೋರು ಕೂಡ ಬಸ್ಸಲ್ಲಿ ಬರ್ತಾವ್ರೆ. ಹಾಗಾಗಿ ಕ್ರಿಶ್ಚಿಯನ್ಸ್ ಕೂಡ ಬರ್ತಾವ್ರೆ. ಖಂಡಿತ ಅಲ್ಲಿ ಕೂಡ ಕ್ರಿಶ್ಚಿಯನ್ಸ್ ಕೂಡ ನಾನು ಬರ್ತೀನಿ ಅಂತ ಇದ್ದಾರೆ, ಮುಸ್ಲಿಮ್ಸ್ ಕೂಡ ಬರ್ತೀನಿ ಅಂತ ಇದ್ದಾರೆ, ತುಂಬಾ ಜನ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಆಲ್ಮೋಸ್ಟ್ಲಿ 2 ಬಸ್ ಹೌಸ್ಫುಲ್ ಆಗೈತೆ. ಇನ್ನೂ ಎಷ್ಟು ಜನ ಬಂದು ಕರ್ಕೊ ಹೋಗ್ತಾ ಇದೀನಿ. ಆಮೇಲೆ ಯಾರ್ಯಾರು ಅವ್ರವ್ರ ಸ್ವಂತ ಕಾರಲ್ಲಿ ಬರೋರು ಬರ್ಬೋದು, ಅವ್ರ ಶಕ್ತಿ ಇದ್ದರು. ನಾನು ಬಸ್ಸಲ್ಲಿ ಹೋಗ್ತೀನಿ, ಎಲ್ಲರ ಜೊತೆಲೂ ಹೋಗ್ತೀನಿ. ತುಂಬಾ ಚೆನ್ನಾಗಿದೆ. ಇದನ್ನ ವಾಟ್ಸಪ್ ಗ್ರೂಪ್ ಕೂಡ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದೊಂದು ಗ್ರೂಪ್ನ ಸ್ಟಾರ್ಟ್ ಮಾಡ್ತೀನಿ 100%. ನೋಡಿ ಎಷ್ಟು ಜನ ನಿಮ್ಮ ಶಾಂತಿ, ನವಗ್ರಹ ಶಾಂತಿ ಇದು ಶನೇಶ್ವರನ ಶಾಂತಿ ಫಲಗಳು ಸಿಗೋದು ಬಹಳ ಅಪರೂಪ. ಅದನ್ನ ಪಡ್ಕೊಳ್ಳಿ. ಖಂಡಿತ ಕೂಡ ಬುಕ್ಕಿಂಗ್ ನೋಡಿ 2024ನೇ ತಾರೀಕು ಲಾಸ್ಟ್ ಡೇಟ್ ಆಗುತ್ತೆ. ಯಾಕಂದ್ರೆ 24ವರೆಗೂ ಬುಕ್ಕಿಂಗ್ ಇರುತ್ತೆ. ನಾನು 24 ನಾನು ತಮಿಳ್ನಾಡು ತಿರುನಲ್ಲಾರಲ್ಲೇ ಇರ್ತೀನಿ. ಯಾಕಂದ್ರೆ ಇಷ್ಟನ್ನು ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡು ತರಬೇಕಾಗತ್ತೆ. ಹಾಗಾಗಿ ನಾನು ಮುಂಚೆಲ್ಲ ಹೋಗಿ ರಾಹು ಕೇತುದು 100% ತಗೊಂಡು ಬರ್ತೀನಿ. ಅದನ್ನೆಲ್ಲ ರಾಹುದು ಕೇತು ಶಾಂತಿದು ಎಲ್ಲದೂ ಆ ಟೈಮನ್ನ ತಗೊಂಡು ನೀಟಾಗಿ ಅಷ್ಟು ಜನಕ್ಕೂ ಪೂಜೆ ಸೂಪರ್ ಆಗಬೇಕಂದ್ರೆ ಭದ್ರಕಾಳಿಯಮ್ಮನ ಟೆಂಪಲ್ ಅಲ್ಲಿ ಭದ್ರಕಾಳಿಯಮ್ಮನ ದರ್ಶನವನ್ನ ಮಾಡಿದಾಗ ಮಾತ್ರ ಗೊತ್ತಿರುತ್ತೆ. ಯಾಕಂದ್ರೆ ಅಷ್ಟು ಜನ ದರ್ಶನ ಮಾಡಿದಾಗಲೂ ಕೂಡ ಹೇಳಿದ್ರು, ಈ ಹಬ್ಬ ನೋಡಕ್ಕೆ ಕಣ್ಣು ಸಾಲಲ್ಲ ಅಂತ. ಯಾಕಂದ್ರೆ ಎಲ್ಲರೂ ನಾವು ಭಕ್ತಿಯಿಂದ ಹೋದಾಗ ಅದ್ರ ಫಲ ಜಾಸ್ತಿ ಇರುತ್ತೆ. ಸಿಂಗಲ್ ನಾವು ತುಂಬಾ ಜನ ಮಾಡಿಸ್ಬೋದು. ಬೇರೆ ಕಡೆಯಲ್ಲಿ ನೀವು ರಾಹು ಶಾಂತಿ ಮಾಡಿಸಿದ್ರೆ ಯಾರ್ಯಾರಿಗೂ ಪರಿಚಯ ಹಾಕಲ್ಲ. ಇಲ್ಲಿ ಅಷ್ಟು ಜನ 100 ಜನ ನಾವು ಪರಿಚಯ ಇರ್ತೀವಿ ಬಸ್ಸಲ್ಲಿ. ಹಾಗಾಗಿ 100 ಜನ ಒಂದ್ ಕಡೆ ಕಾಫಿ ಕುಡಿತೀವಿ, ಟೀ ಕುಡಿತೀವಿ. ಒಂದು ಮನೆ ತರ ಇರುತ್ತೆ. ಆ ಮನೆ ವೈಬ್ರೇಷನ್ ಬೇರೆ ಆಗುತ್ತೆ. 100% ತುಂಬಾ ಪರಿಹಾರ. ನಾನು ನಂಬೋದು ನವಗ್ರಹ ಟೆಂಪಲ್ನ ಬಹಳ ವಿಶೇಷವಾಗಿ ನವಗ್ರಹ ಟೆಂಪಲ್ನ ಹೆಚ್ಚಾಗಿ ಇಷ್ಟಪಡೋದ್ರಿಂದ ಅದರಿಂದ ರಿಸಲ್ಟ್ ಜಾಸ್ತಿ ಇರುತ್ತೆ. 100% ನೀವು ನವಗ್ರಹ ಶಾಂತಿನ ನೀವು ಈ ಸರಿ ಅಂತೂ ಸೂಪರ್ ಆಗಿರುತ್ತೆ. 100% ಆ ಫಲ ಸಿಗುತ್ತೆ. ನೀವು ಬರೋದು ನಿಮ್ದು, ಕರ್ಕೊಳ್ಳೋ ಜವಾಬ್ದಾರಿ ನಂದು. ಎಸ್ ಗುರುಜಿ, ಈಗ ದೀಪಾ ಅಂತ ಗುಜರಾತ್ ಅಂತ ಕರೆ ಮಾಡಿದ್ದಾರೆ. ಹಲೋ ನಮಸ್ತೆ ಮೇಡಮ್. ಹಲೋ ನಮಸ್ಕಾರ ದೀಪಾ ಅವರೇ. ಆರ್ಯವರ್ಧನ್ ಗುರುಜಿ ಅವ್ರ ಹತ್ರ ಮಾತಾಡಿ. ನಮಸ್ತೆ ಗುರುಜಿ. ಅಮ್ಮ ನಮಸ್ಕಾರ. ನಿಮ್ ಡೇಟ್ ಆಫ್ ಬರ್ತ್ ಕೊಡಿ. 2/2/1990. 2/2/1990. 1990. ಟೈಮಿಂಗ್ಸ್ 11:30 ಬೆಳಿಗ್ಗೆ ಗುರುಜಿ. 11 ಅದು 11:30. 30 ನಿಮಿಷನಾ ಗುರುಜಿ? ಮಕ್ಕಳ ಬಗ್ಗೆ ಕೇಳ್ಬೇಕಿತ್ತು. ನಮ್ 9 ವರ್ಷದ ಮಗಳಿದ್ದಾಳೆ. ಅದ್ರ ಮೇಲೆ ನಾವು ಎಷ್ಟು ಆಸ್ಪತ್ರೆಗೆಲ್ಲ ತೋರಿಸಿದ್ವಿ, ಏನು ಪ್ರಾಬ್ಲಮ್ ಇಲ್ಲ, ಆಗುತ್ತೆ ಅಂತಾರೆ. ತುಂಬಾ ವರ್ಷದಿಂದ ತೋರಿಸ್ತಾ ಇದೀವಿ. ಮತ್ತೆ ಎಲ್ಲಾ ಹರಕೆನು ಹೊತ್ಕೊಂಡು ಎಲ್ಲಾ ಮಾಡಿ ಆಯ್ತು, ಮಗು ನಿಲ್ತಾ ಇಲ್ಲ ಗುರುಜಿ. ಸ್ವಲ್ಪ ನೋಡಿ ಹೇಳ್ತೀರಾ? ಇನ್ನೊಮ್ಮೆ ಹೇಳಿ. ತುಂಬಾ ವರ್ಷದಿಂದ ಆಸ್ಪತ್ರೆಗೂ ತೋರಿಸಿದ್ವಿ ಗುರುಜಿ. ಮತ್ತೆ ನಮ್ದು ಕುಂಡ್ಲಿ ಎಲ್ಲ ತೋರಿಸಿದ್ರೆ ಅದು ಪುತ್ರ ಯಾಗ ಏನೋ ಮಾಡಿಸ್ಬೇಕಂತಾರೆ. ಮತ್ ನೀವೇ ಒಂದ್ಸರಿ ನಮ್ಮ ಮನೆಯವ್ರದ್ದು ಡೇಟ್ ಆಫ್ ಬರ್ತ್ ನೋಡಿ ಹೇಳಿದ್ರಿ, ಅವ್ರದ್ದು ಕುಜ ದೋಷ ಇದೆ ಏನೋ ಅಂತ. ನಾನು ಯಾರು ಕುಜ ದೋಷ ಇದೆ ಅಂತ ಹೇಳಕ್ಕಲ್ಲ. ನಾನ್ ಮಾತ್ರ ಯಾರಿಗೂ ಆ ದೋಷ ಈ ದೋಷ ಅಂತ ಹೇಳಕ್ಕ ಯಾರ ಬೇರೆ ಹೇಳಿರ್ತಾರೆ. ಹಾಗಾಗಿ ಇದು ಏನ್ ಮಕ್ಳಿಲ್ವಾ? ಒಬ್ಳೆ ಮಗಳಿದ್ದಾಳೆ ಗುರುಜಿ, 9 ವರ್ಷ ಅವಳಿಗೆ. ಅದ್ರ ಮೇಲೆ 2 ಸರಿ ನಿಂತೋಯ್ತು. ಅವಾಗಿಂದ 6 ವರ್ಷದಿಂದ ಇದ್ ಮಾಡ್ತಾ ಇದೀವಿ, ನಿಲ್ತಾನೆ ಇಲ್ಲ. ನೀವು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರಾ? ನಿಮಗೆ 9ನೇ ತಿಂಗಳ ನಂತರ 10ನೇ ತಿಂಗಳ ನಂತರ ನಿಮ್ ಟೈಮ್ ತುಂಬಾ ಚೆನ್ನಾಗಿದೆ.
ನೀವು 100% ಟ್ರೈ ಮಾಡಿ, ಅದ್ರಲ್ಲಿ ಅನುಮಾನ ಪಡಬೇಡಿ. ಖಂಡಿತಲೂ ಕೂಡ 10ನೇ ವರ್ಷಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಒಳ್ಳೇದಾಗ್ಲಮ್ಮ. ಧನ್ಯವಾದಗಳು ದೀಪಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ನಾವು ಬೇರೆ ಜ್ಯೋತಿಷಿಗಳನ್ನ ಕಂಪೇರ್ ಮಾಡಿದ್ರೆ ನೀವು ತುಂಬಾ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಯಾರು ಸಮಸ್ಯೆ ಅಂತ ಬಂದಾಗ ಆ ಹೋಮ ಮಾಡಿ ಈ ಹವನ ಮಾಡಿ ಅಂತ ಹೇಳ್ಬಿಟ್ಟು ಅವರನ್ನ ಕಣ್ಣೊರೆಸಿ ಕಳಿಸುವಂತ ಜ್ಯೋತಿಷಿಗಳನ್ನ ನೋಡಿದ್ದೀವಿ. ಆದ್ರೆ ನೀವು ಇಲ್ಲ, ಈ ರೀತಿ ಸಮಸ್ಯೆ ಇದ್ದೇ ಇರುತ್ತೆ, ಇದನ್ನ ನೀವು ಅನುಭವಿಸ್ಬೇಕು ಅಂತ ನೇರವಾಗಿ ಹೇಳ್ತೀರಾ. ಸೊ ಗುರುಜಿ, ಯಾವೊಂದು ಕಾರಣಕ್ಕೆ ಆದ್ರೂ ಕೂಡ ನಿಮ್ಗೆ ಸಾಕಷ್ಟು ಫಾಲೋಯರ್ಸ್ ಇದ್ದಾರೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ ಗುರುಜಿ? ನೋಡಿ, ನಾನು ತುಂಬಾ ಜ್ಯೋತಿಷ್ಯ ನೋಡಿದಂಗೆ ಯಾರ ಕೈಲೂ ನೋಡಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಕೂಡ ಬರೀ ಸುಳ್ಳು ಪರಿಹಾರವನ್ನು ದುಡ್ಡನ್ನು ಕಿತ್ಕೊಂಡು ತಿಂತಾರೆ. ಅದಕ್ಕೋಸ್ಕರ ನಾನು ತಮಿಳ್ನಾಡು ನವಗ್ರಹ ಟೆಂಪಲ್ ಅಲ್ಲೆಲ್ಲ ಶ್ರದ್ಧೆ ಭಕ್ತಿಯಿಂದ ಏನಿದೆ ಅದನ್ನು ಕರೆಕ್ಟಾಗಿ ಮಾಡ್ತಾರೆ. ಬಾಯಿಗೆ ಬಂದು ದುಡ್ಡು ಕಿತ್ಕೊಳಕ್ಕಲ್ಲ. ಹಾಗಾಗಿನೇ ತುಂಬಾ ಜನಕ್ಕೆ ರಾಹು ಶಾಂತಿನ ಶನಿ ಶಾಂತಿ ಮಾಡ್ಸಕ್ಕೆ ತುಂಬಾ ಶಿವಫಲವನ್ನು ಕಾಣ್ತೀರಾ. ನಾನಂತೂ ತುಂಬಾ ದೊಡ್ಡ ದೊಡ್ಡ VIP ಗಳು ಎಲ್ಲರನ್ನೂ ಕಳಿಸಿದ್ದೀನಿ. ಎಷ್ಟೋ ರಾಜಕಾರಣಿಗಳು, ದೊಡ್ಡ ದೊಡ್ಡ ಆಫೀಸರು ಎಲ್ಲರೂ ಕೂಡ ಹೋಗಿ ಬಂದಾರೆ. ನವಗ್ರಹ ಶಾಂತಿಲಿ ಫಲ ಜಾಸ್ತಿ ಇದೆ. ಹಾಗಾಗಿ ನಾನು ನವಗ್ರಹ ಟ್ರಿಪ್ನ ಕರ್ಕೋಗ್ತೀನಿ. ಈ ಸರಿ ನಾನು ಕರ್ಕೋಗ್ತೀನಿ. ನೆಕ್ಸ್ಟ್ ಟೈಮು ನನಗೆ ಡೌಟು 100%. ಈ ಸರಿ ಎಲ್ಲರೂ ಬರ್ರಿ, ಎಲ್ಲರೂ ನನ್ನ ವಾಟ್ಸಪ್ ಒಂದು ಗ್ರೂಪ್ ಮಾಡ್ತೀನಿ, ಅದ್ರ ಜೊತೆ ನೀವು ಜಾಯ್ನ್ ಆಗ್ಬೋದು. 100% ಈ ಸರಿ ತುಂಬಾ ಚೆನ್ನಾಗಿದೆ. ಇದಾದ್ಮೇಲೆ ನನಗೆ ಇನ್ನೊಂಚೂರು ಒಂದು ದಿವಸ ಗ್ಯಾಪ್ ಮಾಡ್ತೀನಿ, ಹೆಂಗಾರ ಮಾಡಿ ತಿರುಚೆಂದೂರಿಗೆ ಕರ್ಕೋಬೇಕಂತ ತುಂಬಾ ಆಸೆ ಇದೆ. ನಾನು ತಿರುಚೆಂದೂರು ಮುರುಘಾ ತುಂಬಾ ಪವರ್ಫುಲ್ ಅಂತ ಮುರುಗನ್ ದರ್ಶನ ಮಾಡೋದ್ರಲ್ಲಿ ಕೂಡ ತುಂಬಾ ಕಷ್ಟಗಳು ಪರಿಹಾರ ಆಗುತ್ತೆ. 100% ಮರಿದಲ್ಲೇ ಎಲ್ಲರೂ ಬರ್ರಿ. ಏನಾದ್ರೂ ಕೂಡ ಈ ಟ್ರಿಪ್ ಸೂಪರ್ ಆಗಿರುತ್ತೆ. ಹೋಗ್ಬರೋಣ. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಸೌರಭ್ ಅಂತ. ಸೌರಭ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ವಿಜಾಪುರದಿಂದ ಕರೆ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸೌರಭ್? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿ. 6/7 6/7/1999. 1999. ಹಾ, 999. ಸಮಯ? ಸಮಯ ಹೇಳಿ. ಸಮಯ ಹೇಳಿ. ಹುಟ್ಟಿದಂತಹ ಸಮಯ ತಿಳಿಸಿ ಸೌರಭ್. ಹುಟ್ಟಿದಂತ ಸಮಯ ಮೇಡಮ್ 1 ಗಂಟೆ 45 ನಿಮಿಷ. ಮಧ್ಯಾಹ್ನನಾ? ಇಲ್ಲ ಮೇಡಮ್, ಬೆಳಿಗ್ಗೆ. ರಾತ್ರಿನಾ? ಓಕೆ, ಮಧ್ಯರಾತ್ರಿನಾ? ಸೋಮವಾರ ರಾತ್ರಿ ಬೆಳಿಗ್ಗೆ. ಇದು 1 ಗಂಟೆ 45 ನಿಮಿಷ. ಆಯ್ತು ಸೌರಭ್ ಅವರೇ, ಆರ್ಯವರ್ಧನ್ ಗುರುಜಿ ಅವರಿದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ಇದು ಯಾರ್ದು ಟೈಮಿಂಗ್ಸ್ ಎಲ್ಲ? ಟೈಮ್ ಇಲ್ಲಿ ಒಂದ್ ಸ್ವಲ್ಪ ನಮ್ಮ ಅಮ್ಮನ ಕಡೆ ಕೊಡ್ತೀನಿ, ಮಾತಾಡಿ. ಹಲೋ ರೀ. ಅಮ್ಮ ನಮಸ್ಕಾರ. ಇದು ಯಾರ್ದು ಜಾತಕ? ಇದು ನನ್ನ ಮಗಂದ ಗುರುಜಿ. ಇವನು ರಾತ್ರಿ ಹುಟ್ಟಿರೋದಾ? ಹಾ, ರಾತ್ರಿ 1:45 ನಿಮಿಷಕ್ಕೆ ಹುಟ್ಟಿದ್ದಾರೆ. ನಿಮ್ಮ ಮಗನಿಗೆ 2 ಮದುವೆ ಯೋಗ ಇದೆ, ಲವ್ ಮ್ಯಾರೇಜ್ ಅಂತ ಹೇಳುತ್ತೆ, ಅರೇಂಜ್ ಮತ್ತೆ ಬೇರೆ ಕೇಸ್ ಆಗ್ಬೇಕು ಅಂತ ಋಣ ಇದೆ. ಏನ್ ಮಾಡ್ತೀರಾ? ಏನಿದೆ ಏನ್ ಸರ್ ಹೇಳಿ. ನಮ್ಮ ಮದುವೆ ಲೈಫ್ ಡಿಸ್ಟರ್ಬ್ ಆಗ್ಬೇಕು ಅಂತಿದೆ ಜಾತಕದಲ್ಲಿ. ಹಾ, ಮತ್ತೆ ಅವನ್ ಮುಂದಿನ ಭವಿಷ್ಯದ ಬಗ್ಗೆ ಹೇಳಿ ಗುರುಜಿ. ಒಂದ್ ಸ್ವಲ್ಪ ನೀವು ಮೀನ್ ರಾಶಿಗೆ 6ನೇ ತಾರೀಕು ಹುಟ್ಟಿದವ್ರಿಗೆ ಮೀನ್ ರಾಶಿ ಇರಬಾರ್ದು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ. ಇಲ್ಲ, ಇದಾದ್ರೂ ಪರವಾಗಿಲ್ಲ. 10ನೇ ತಿಂಗಳಿಂದ ಮೀನ್ ರಾಶಿಗೆ ತುಂಬಾ ಎಕ್ಕುಟ್ಟೋಗುತ್ತೆ. ಅದರಲ್ಲೂ ಕೂಡ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಯಾಕಂದ್ರೆ ಮೀನ್ ರಾಶಿಯಲ್ಲಿ ಭಯಂಕರ ಕೆಟ್ಟದಾಗುತ್ತೆ. ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರ ಖಂಡಿತ ಕೂಡ ಮೀನ ರಾಶಿಯಲ್ಲಿ ಬರುತ್ತೆ. ಪೂರ್ವಭಾದ್ರ ನಕ್ಷತ್ರಕ್ಕೆ ಮನೇಲಿ ಕೂಡ ಹೆಣ ಕೂಡ ಬೀಳ್ಬೋದು. 100% ಆ ಮಟ್ಟಕ್ಕೆ ತೊಂದರೆಗಳಿದ್ದಾವೆ. ಯಾಕಂದ್ರೆ ಗುರು ನಕ್ಷತ್ರಾಧಿಪತಿ 8ನೇ ಮೇಲೆ ಇರ್ತಾನೆ. ಹಾಗಾಗಿ ಖಂಡಿತ ಕೂಡ ತುಂಬಾ ನಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ ಗುರು ನಕ್ಷತ್ರದಲ್ಲಿ ಹುಟ್ಟೋದ್ರಿಂದ. ಹಾಗಾಗಿ ನಿಮ್ಮ ಮಗ ಏನು ಗುರು ನಕ್ಷತ್ರದಲ್ಲಿ ಹುಟ್ಟಿಲ್ಲ, ಹಾಗಾಗಿ ನೀವೇನು ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ನಿಮ್ಮ ಮಗ ಬಂದು ಶನಿ ನಕ್ಷತ್ರದಲ್ಲಿ ಹುಟ್ಟೋದ್ರಿಂದ ಏನು ಅಂತ ತೊಂದರೆ ಆಗಲ್ಲ. ಗುರು ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ರೆ ಮೀನ ರಾಶಿಗೆ ಅವರಿಗೆ ಭಯಂಕರವಾದಂಥ ಕೆಟ್ಟದಾಗುತ್ತೆ. ತುಂಬಾ ಕೆಟ್ಟದ್ದು. ನೀವು 10ನೇ ತಿಂಗಳಿಂದ ನೋಡಿ, ಗುರು ನಕ್ಷತ್ರ ಮೀನ ರಾಶಿ ಹುಟ್ಟಿದ್ರೆ ತುಂಬಾ ಕೆಟ್ಟದಾಗುತ್ತೆ. ನಿಮ್ಮ ಮಗನಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಮಗನಿಗೆ ತುಂಬಾ ಲಕ್ಕಿ ಡೇಟ್ 5ನ್ನ ಮತ್ತೆ 6ನ್ನ 9ನ್ನ ಫಾಲೋ ಮಾಡಕ್ಕೆ ಹೇಳಿ, ಸಖತ್ ರಿಸಲ್ಟ್ ಬರುತ್ತೆ. ನಿಮ್ಮ ಮಗನಿಗೆ ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರ ಹೆವಿ ಫಾಲೋ ಮಾಡಕ್ಕೆ ಹೇಳಿ. ಮದುವೆ ಲೈಫಲ್ಲಿ ಒಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಸಖತ್ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್, ಆರ್ಯವರ್ಧನ್ ಗುರುಜಿಯವರ ಹತ್ರ ಮಾತಾಡೋದು ಮತ್ತಷ್ಟಿದೆ. ಆದ್ರೆ ಅದಕ್ಕಿಂತ ಮುಂಚೆ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್. ವಿರಾಮದ ಬಳಿಕ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ವೀಕ್ಷಕರೇ, ನಿಮ್ಮೆಲ್ಲರ ಅಭಿಮಾನದ ಜ್ಯೋತಿಷಿಗಳಾದಂತಹ ಆರ್ಯವರ್ಧನ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ನೀವು ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ
ಸ್ಕ್ರಾಲ್ ಆಗ್ತಿರುವಂತಹ ನಂಬರ್ಸ್ಗೆ ಕರೆ ಮಾಡಿ ಮಾತಾಡಬಹುದು. ಎಸ್ ಗುರುಜಿ, ಇನ್ನ ನಿಮ್ಮ ಹತ್ರ ಪಾಠ ಕಲ್ತಂತಹ ನಿಮ್ಮ ಸ್ಟೂಡೆಂಟ್ಸ್ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರು ಫೇಸ್ಬುಕ್ ನಲ್ಲಿ. ಅಂದ್ರೆ ನೀವು ಹೇಳ್ಕೊಟ್ಟಿದ್ನ ನೋಡ್ಕೊಂಡ್ಬಿಟ್ಟು ಈ ರೀತಿ ಈ ಒಂದು ಮ್ಯಾಚ್ ಅಲ್ಲಿ ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಅಂತ ಅವ್ರಾಗೆ ಹೇಳಕ್ಕೆಲ್ಲ ಶುರು ಮಾಡ್ಬಿಟ್ಟಿದ್ರು. ಇದರಿಂದ ನಿಮ್ಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಕೂಡ ಆಗಿತ್ತು. ಏನ್ ಹೇಳ್ತೀರಾ ಗುರುಜಿ? ಕೂಡ ನಾನು ಇಂಡಿಯಾ ಫೈನಲ್ ಬರುತ್ತೆ ಅಂತ ಹೇಳಿದ್ದೆ. ನಾನು ಫೈನಲ್ ಬರ್ತೀನಿ ಅನ್ನೋ ಅಷ್ಟೊಳಗೆ ಎಲ್ಲಾ ಸ್ಟೂಡೆಂಟು ಕೂಡ ಹೆಚ್ಚು ಕಮ್ಮಿ ಇಂಡಿಯಾನೇ ಕಪ್ ಗೆಲ್ಲುತ್ತೆ 100%, 1000% ನಾನು ಅವತ್ತು ಹೇಳಲ್ಲ. ಸೀರಿಯಸ್, ನಾನು ತಮಿಳ್ನಾಡು ಭದ್ರಾಕಳಿ ಟೆಂಪಲ್ಗೆ ಹೋಯ್ತು, ಒಬ್ರುಗಳನ್ನಲ್ಲ, ಎಲ್ಲಾ ಸ್ಟೂಡೆಂಟು ರಪ್ಪ ಅಂತ ಅಂತಾರೆ ಮಂಕಿ ಬಿಟ್ರು. ಅಂದ್ರೆ ತುಂಬಾ ಜನ ನಾನು ಹೇಳಿದ್ದೆ ನೀವು ಡಿಸ್ಕಷನ್ ಮಾಡಿ ಪಬ್ಲಿಕ್ ಸಾಸ್ಗೆ ಹೋಗಬೇಡಿ ಅಂತ. ಅದೆಲ್ಲದನ್ನು ಹಾಕ್ಬಿಟ್ಟಿದ್ರು ಖಂಡಿತ ಕೂಡ. ಆಮೇಲೆ ಇತ್ತೀಚೆಗೆ ನಾನು ಯಾಕೆ ಕ್ಲಾಸನ್ನ ಮಾಡಿದೆ ಅಂತ ಅನ್ಸ್ಬಿಟ್ಟಿದ್ದೆ ನಿಜವಾಗ್ಲೂ ಕೂಡ. ಯಾಕಂದ್ರೆ ತುಂಬಾ ಜನ ಕಲ್ತ್ಕೊಂಡವ್ರು ಇದ್ದಾರೆ, ಕಲ್ತ್ಕೊಂಡು ನಾಟಕ ಆಡಿದವರು ಇದ್ದಾರೆ. ಇವತ್ತೊಬ್ಬ 2ಕ್ಕೆ ರೆಡ್ ಕಲರ್ ಆಗಲ್ಲ ಅಂತ ಹೇಳಿದೆ, ಅದಕ್ಕೆ ಕುಂಕುಮನೇ ಇಡಬೇಡಿ ಒಬ್ರು ಹೆಣ್ಮಕ್ಳು ಅಂತ ಹೇಳ್ಬಿಟ್ಟಿದ್ದ. ಹಂಗಾಗಿ ಅವೆಲ್ಲ ತಪ್ಪು ಮಾಹಿತಿನ ಹೊರಡ್ತಾರೆ. ಹಾಗಾಗಿ ನನಗೇನು ಬೇಜಾರಿಲ್ಲ. ಯಾಕಂದ್ರೆ ನೋಡಿ, ನಾನಂತೂ ಎಲ್ಲಾ ಜ್ಯೋತಿಷ್ಯರ್ಕಿಂತ ಜಾಸ್ತಿ ನಾವು ಹೇಳೋವೆಲ್ಲ ನಡೆದವೆ. ಇವತ್ತರೆಗೂ ಕರ್ನಾಟಕದಲ್ಲಿ ಒಬ್ಬ ಜ್ಯೋತಿಷ್ಯನು ಏನೂ ಹೇಳಿಲ್ಲ. ಬರೀ ಪರಿಹಾರಗಳು ಹುಡುಕಿ ಸುಳ್ಳು ಪರಿಹಾರಗಳನ್ನೇ, ತಗಡು ಪರಿಹಾರಗಳನ್ನೇ ನೀವು ನೋಡ್ಬೋದು. ನಾನು ಧೀರುಭಾಯಿ ಅಂಬಾನಿ ಮೇಲೆ ಇದನ್ನೇ ಇಟ್ಟವ್ರೆ, ಉದ್ಧಾರ ಆಗ್ಯವ್ರೆ ಅಂತ ಸುಳ್ಳುಗಳು ಬೋಟ್ ಕೆಡ್ತಾ ಇರ್ತಾರೆ. ಕೇಳೋಣ ಬಿದ್ರೆ ಖಂಡಿತಲ್ಲಿ ಕೂಡ ಧೀರುಭಾಯಿ ಅಂಬಾನಿ ಇವ್ರು ಯಾರು ಅಂತ ಗೊತ್ತಿರಕ್ಕಲ್ಲ. ಹಂಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ವ್ಯಕ್ತಿಗಳೆಲ್ಲ ಹೇಳಿದ್ರು ನ್ಯೂಮರಾಜನ್ ಯಾರು ಫಾಲೋ ಮಾಡೋ ಅಂತ. ಧೀರುಭಾಯಿ ಅಂಬಾನಿ ಎಲ್ಲ ಅವ್ರು ನ್ಯೂಮರಾಜನ್ನೇ ಫಾಲೋ ಮಾಡ್ತಾರೆ. ನ್ಯೂಮರಾಜಿಗೆ ಅಸ್ಟ್ರಾಲಜಿ ಸಖತ್ ಪರಿಹಾರ ಇದೆ. ಇಲ್ಲೇನಾಗುತ್ತೆ, ಈ ಬೇರೆಯವರೆಲ್ಲರಿಗೂ ಕೂಡ ಜ್ಯೋತಿಷ್ಯ ಗೊತ್ತಿಲ್ಲದಿದ್ದರು ಮತ್ತೆ ನ್ಯೂಮರಾಜಿ ಗೊತ್ತಿದ್ದರು ಬರೀ ಪರಿಹಾರಗಳನ್ನ ಹೇಳ್ತಾ ಕೂತ್ಕೊಬಿಟ್ರಿ. ನಮ್ಮ ದೇಶನ ಇನ್ನೂ ಒಂಥರ ತಗೊಂಡೋಗಿ ಹಿಂದಕ್ಕೆ ಕೆಡಿಬಿಟ್ರು. ಹಾಗಾಗಿ ಜ್ಯೋತಿಷ್ಯ ಇವಾಗ ಪಾಸ್ಟ್ ಟ್ರಾಕ್, ನೀನೇನ್ ಬೇಕಾದ್ರೆ ಹೇಳ್ಬೋದು, ಎಲ್ಲವನ್ನೂ ಜ್ಯೋತಿಷ್ಯನಾಗ್ಬೋದು, 100% ಸತ್ಯ ಇದೆ. ಆದ್ರೆ ಎಲ್ಲರೂ ಜ್ಯೋತಿಷ್ಯರಾಗ್ಬೋದು, ಆ ಮಟ್ಟಕ್ಕೆ ಸತ್ಯ ಇದೆ. ಮುಂದಕ್ಕೆ ಬಹಳ ಕಷ್ಟ. ಯಾಕಂದ್ರೆ ಮುಂದಕ್ಕೆ ಒಂಥರ ಜ್ಯೋತಿಷ್ಯರಿಗೆಲ್ಲ ಒಂಥರ ಆಟೋ ಸಿಕ್ತಂಗೆ ಸಿಗ್ತಾ ಇರ್ತವೆ. ಎಲ್ಲರೂ ಜ್ಯೋತಿಷ್ಯ ಮಾತಾಡೋ ಮಟ್ಟಕ್ಕಾಗಿದೆ. ಯಾಕಂದ್ರೆ ಎಲ್ಲಾರ ಮೇಲೂ ಆರ್ಯವರ್ಧನ್ ಫೈಲ್ ಇದೆ, ಎಲ್ಲರೂ ನಾನು ಹೇಳ್ಕೊಟ್ಟಿದ್ದೀನಿ. 100% ಜ್ಯೋತಿಷ್ಯ ಆ ಮಟ್ಟಕ್ಕೆ ತಗೊಬಂದು ನನ್ನ ಕೈಯಾರೆ ನಾನು ಕೊಟ್ಟಿದ್ದೀನಿ. ಜ್ಯೋತಿಷಕ್ಕೆ ನಾನು ಹೇಳಿದ್ದೆ, ಜ್ಯೋತಿಷಕ್ಕೋಸ್ಕರ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ, ಜೈಲಿಗೆ ಹೋಗ್ತೀನಿ, ಏನ್ ಬೇಕಾದ್ರೂ ಆಗುತ್ತೆ ಅಂತ. ನಾನು ಎಲ್ಲವನ್ನೂ ನೋಡಿದ್ದೀನಿ, ನಾನು ಹೋರಾಟ ಮಾಡಿದ್ದೀನಿ ಜ್ಯೋತಿಷದಲ್ಲಿ. ಯಾಕಂದ್ರೆ ನಾನೊಬ್ಬ ಗೌಡ್ರು ಮಂತಂದಲ್ಲಿ ಹುಟ್ಟಿ ಜ್ಯೋತಿಷವನ್ನು ಹೋರಾಟ ಮಾಡಿ ಕರ್ನಾಟಕದ ಹಲವಾರು ಚಾನಲ್ಗಳಲ್ಲಿ ನಾನು ನಡೆಸ್ಕೊಟ್ಟಿದ್ದೀನಿ, ಮತ್ತೆ FM ಅಲ್ಲಿ ನಡೆಸ್ಕೊಟ್ಟಿದ್ದೀನಿ, ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಬಂದೈತೆ, ಒಳ್ಳೆಯದು ಬಂದೈತೆ, ಕೆಟ್ಟದ್ದು ಬಂದೈತೆ. ನಂಗೇನು ಎರಡೂ ಬೇಜಾರಿಲ್ಲ. ನನಗೊಂದು ಡೈಲಿ ಅದು ಒಂದು ಕೆಲಸ ಮಾಡ್ತೀನಿ, ಅದು ಜ್ಯೋತಿಷ ಕೆಲಸ ಆಗೈತೆ, ನನಗೇನು ಬೇಜಾರಿಲ್ಲ. ಬೆಳಗ್ಗೆದು ಒಂದು ಕೆಲಸ, ಕೂಲಿ ಕೆಲಸ ಮಾಡ್ತೀನಿ ನಾನು. ಆ ಕೂಲಿ ಕೆಲಸ ಜ್ಯೋತಿಷ ಕೆಲಸ ಆಗಿದೆ ಅಷ್ಟೇ. ಇದು ನನ್ನ ಕೂಲಿ ಕೆಲಸ, ನನ್ನ ಜ್ಯೋತಿಷ ಕೆಲಸ ಅಂತ ಅಲ್ಲ. ಬೆಳಗ್ಗೆ ಎದ್ದು ಒಂದು ಕೆಲಸ, ಈ ಕೆಲಸದಲ್ಲಿ ಕೂಲಿ ಕೆಲಸ ಮಾಡ್ತೀನಿ ಜ್ಯೋತಿಷದಲ್ಲಿ. ಅವ್ರವ್ರು ಬಂದು ಅವ್ರವ್ರ ಹಣ ಬರ ಕೇಳಿದ್ರೆ ಹಣ ಬರ ಹೇಳ್ತೀನಿ, ನಾನು ಕೂಲಿ ಇಸ್ಕೊತೀನಿ. ಅಷ್ಟು ಬಿಟ್ರೆ ನನಗೆ ಇನ್ನೇನು ಗೊತ್ತಿಲ್ಲ. ಯಾಕಂದ್ರೆ ಬೇರೆ ಎಲ್ಲದರಲ್ಲೂ ನಾವು ಕೂಲಿ ಕೆಲಸ, ಇದು ನನ್ನ ಕೂಲಿ ಕೆಲಸ ಅಂತೀನಿ. ಇದು ಜ್ಯೋತಿಷ ಕೆಲಸ ನಾನು ತಗೊಂಡಿಲ್ಲ. ಎಸ್ ಗುರುಗಳೇ, ಈಗೊಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್, ನಿಮ್ಮ ಹೆಸರು? ಮೇಡಮ್ ನಮಸ್ತೆ, ಪ್ರದೀಪ್ ಅಂತ ಶಿವಮೊಗ್ಗದಿಂದ ಮಾತಾಡ್ತೀನಿ. ಪ್ರದೀಪ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ನಾವು ಗುರುಜಿ ಫಾಲೋವರ್ಸ್ ಮಾತಾಡ್ತಾ ಇರೋದು. ಓಕೆ, ಆರ್ಯವರ್ಧನ್ ಗುರುಜಿ ಮಾತಾಡಿ ಪ್ರದೀಪ್ ಅವರೇ. ಆರ್ಯವರ್ಧನ್ ಗುರುಜಿ ನಮಸ್ತೆ. ನಮಸ್ತೆ ಸರ್, ನೀವು ಲಾಸ್ಟ್ ಟೈಮ್ ಫೈನಲ್ ಅಲ್ಲಿ ಇಂಡಿಯಾ ವಿನ್ ಆಗುತ್ತೆ ಅಂದಿದ್ರಿ. ಯಾವ ಫೈನಲ್ ಅಲ್ಲಿ? ಫೈನಲ್ ಮ್ಯಾಚ್ ಅಲ್ಲಿ, ಚಾಂಪಿಯನ್ಶಿಪ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ಇಂಡಿಯಾ ವಿನ್ ಆಗುತ್ತೆ ಅಂತ ಹೇಳಿದ್ರಿ. ನಾವು ಅದನ್ನೇ ಇದ್ ಮಾಡ್ಬಿಟ್ಟು ಬೇರೆಯವ್ರ ಹತ್ರ 1 lakh ಬೆಟ್ಟಿಂಗ್ ಕಟ್ಟಿದ್ದು. ಯಾವ ಫೈನಲ್? ನಾನ್ ನಿಮಗೆ ಹೇಳಿದ್ನಾ? ಹೌದು ಸರ್, ಲಾಸ್ಟ್ ಟೈಮ್ ಹೇಳಿದ್ರಿ ಫೈನಲ್ ಅಲ್ಲಿ ಇಂಡಿಯಾ ವಿನ್ ಆಗುತ್ತೆ ಅಂತ. ನಾನ್ ನಿಮಗೆ ಹೇಳಿದ್ನಾ? ಅಲ್ಲ, ಒಟ್ಟು ಟೋಟಲ್ ಆಗಿ ಈ ಸರಿ ಚಾಂಪಿಯನ್ ಟ್ರೋಫಿಯನ್ನ ಇಂಡಿಯಾ ವಿನ್ ಆಗುತ್ತೆ ಅಂತ ಹೇಳಿದ್ರಿ. ಒಳ್ಳೇದಾಯ್ತು. ನಾನು ಫೈನಲ್ ಗೆಲ್ಲುತ್ತೆ ಅಂತ ಯಾವತ್ತು ಹೇಳಿಲ್ಲ. ಇಂಡಿಯಾ ಫೈನಲ್ ಬರುತ್ತೆ. ಚಾಂಪಿಯನ್ಸ್ ಟ್ರೋಫಿ ಅಂತ ಎಲ್ಲಿ ಹೇಳೇ ಇಲ್ಲ. ನಾನು ನಿಮ್ಗೊಂದು ವಿಷಯ ಗೊತ್ತಾ, ನಂಗೆ ಚಾಂಪಿಯನ್ಸ್ ಟ್ರೋಫಿ ಅನ್ನೋದೇ ಗೊತ್ತಿಲ್ಲ. ನಾನು ಆ ವಾಯ್ಸೇ ಬಂದಿಲ್ಲ, ಬೇಕಾದ್ರೆ ಬರ್ಕೊಡ್ತೀನಿ. ನಾನು ರೆಕಾರ್ಡ್ ಇದೆ ವಿಡಿಯೋದಲ್ಲಿ. ಸಂಡೇ ಇದ್ದ ಯಾವಾಗಲೂ ಇಂಡಿಯಾ ಈ ಸರಿ ವಿರಾಟ್ ಕೊಹ್ಲಿ ಈ ಸರಿ ಚಾಂಪಿಯನ್ಸ್ ಟ್ರೋಫಿಲಿ ಇಂಡಿಯಾ ಪಾಕಿಸ್ತಾನ ಬರುತ್ತೆ, ಅದರಲ್ಲಿ ಇಂಡಿಯಾನೇ ಟ್ರೋಫಿ ಹೊಡೆಯೋದು ಅಂತ ಹೇಳಿ. ನಾನು ಈ ಮಾತು ಹೇಳಿಲ್ಲ, ನಾನು ಇವತ್ತರೆಗೂ ಹೇಳಿಲ್ಲ. ಕಳೆದ 2 ವರ್ಷದಿಂದ ನಿಮ್ ಫಾಲೋವರ್ಸ್ 2 ವರ್ಷದಲ್ಲ, ಗೊತ್ತಾಯ್ತು. ನಾನೇ ಹೇಳ್ತಿಲ್ಲ, ನಾನೇ ನಮ್ಮ ಸ್ಟೂಡೆಂಟ್ಗೆ ಹೇಳಿಲ್ವಲ್ಲ, ನಿಮ್ಗೆ ಹೆಂಗ್ ಹೇಳ್ಬಿಡ್ತೀನಿ? ನಮ್ಮ ಸ್ಟೂಡೆಂಟ್ಗೆ ನಾನು ಹೇಳಿಲ್ಲ.
ಲಾಸ್ಟ್ ಸಂಡೇ ಕರೆ ಮಾಡಿದ್ದೆ ನಾನು, ನಿಮ್ಗೆ ಕರೆ ಮಾಡಿದ್ದೆ, ನೀವೇ ಹೇಳಿದ್ರಿ. ನಾನು ಹೇಳಿದ್ದೆ ನಾವೇನಂದ್ರೆ ವಿರಾಟ್ ಕೊಹ್ಲಿ ತುಂಬಾ ಚೆನ್ನಾಗಿದೆ, ಆಡ್ತಾರೆ. ಆಮೇಲೆ ನಾವ್ ಹೇಳಿದ್ವಿ ನೋಡಿ, ನಾನು ಮತ್ತೆ ಹೇಳಿದೆ ಫೈನಲ್ ಗೆಲ್ತಾರೆ ಅಂತ ನಾವ್ ಹೇಳಿಲ್ಲ. ಈ ಬಾರಿ ಚಾಂಪಿಯನ್ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ಆಡಿದ್ರೆ. ನನ್ನ ಹತ್ರ ಒಂದು ಟಿವಿಯರು ಪತ್ರಿಕೆ ಬಂದಿದ್ರು, ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಾನು ಅದ್ರಲ್ಲಿ ಭೇಟಿ ಕೊಟ್ಟಾಗ ಹೇಳಿದೆ ಈ ಸರಿ ಫೈನಲ್ಲೇ ಬರುತ್ತೆ, ತುಂಬಾ ಕಷ್ಟಪಟ್ಟರೆ ಇಂಡಿಯಾ ಗೆಲ್ಬಹುದು ಅಂತ. ಆಮೇಲೆ ನಾನು ಹೇಳಿದೆ ತುಂಬಾ ಪ್ರೇಯರ್ ಮಾಡೋದ್ರಿಂದ ರಂಜಾನ್ ಟೈಮಲ್ಲಿ ಪ್ರೇಯರ್ ಬಹಳ ಮುಟ್ಟುತ್ತೆ, ಪ್ರೇಯರ್ ವರ್ಕ್ ಆಗ್ಬಿಡುತ್ತೆ, ಜಾಪರ್ ಅಂತ ಹೇಳಿದೆ, ಅವ್ರದೇ ಗೆಲ್ಬಹುದು ಅಂತ ನಾನು ಹೇಳಿದೆ. ನಾನೆಲ್ಲೂ ಇವತ್ತು ಇಂಡಿಯಾ ಕಪ್ ಗೆಲ್ತಾರೆ ಅಂತ ನಾನು ಹೇಳಲಿಲ್ಲ. ಖಂಡಿತ ಕೂಡ ನೀವು ತಪ್ಪು ಮಾಹಿತಿನ ಹೇಳ್ತಿದ್ದೀರಾ. ಒಳ್ಳೇದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಜಸ್ಟ್ ಈಗ ಮಾತಾಡ್ತಾ ಇದ್ವಿ ನಿಮ್ಮ ಹೆಸರನ್ನ ದುರುಪಯೋಗ ಪಡಿಸ್ಕೊಂತಾರೆ ಅಂತ. ಹಾಗೆ ಒಂದು ನೆಗೆಟಿವ್ ಕಮೆಂಟ್ಸ್ ಕೂಡ ನೆಗೆಟಿವ್ ಅಂತಲ್ಲ, ಇವ್ರು ಯಾರು ಬೆಡ್ಡಿಂಗ್ ಆಡಕ್ಕೆ ಹೇಳಿದಾರು? ನೆಗೆಟಿವ್ ಅಲ್ಲ, ತಲೆ ಮೇಲೆ ತೊಟ್ಬೇಕು ನಿಮಗೆ. ನಿಮ್ಮನ್ನ ಬೆಡ್ಡಿಂಗ್ ಅಡಿ ಅಂತ ಹೇಳ್ತಾರೆ ಯಾರು? ನೀವು ಕ್ರಿಕೆಟ್ ಅನ್ನ ಬಳಸಿದ್ರೆ ಬೆಡ್ಡಿಂಗ್ ನ ತಗೊಂಡು ಒಳಗಡೆ ಆಗ್ತಾರೆ ತಾನೆ. ನಾವು ಯಾವಾಗಲೂ IPL ಪ್ರೋಗ್ರಾಮ್ ಅಷ್ಟು ನಡೆಸ್ಕೊಟ್ಟೆ, ಬಾಲ್ ಟು ಬಾಲ್. ನಾವು ಯಾವಾಗ ನಾವು ಇಂಡಿಯಾ ರೀ, ನಾವು ಇಂಡಿಯಾ ಸಪೋರ್ಟ್ ಮಾಡ್ತೀವಿ. ನಾವು ಹೇಳಿದೆ ವಿರಾಟ್ ಕೊಹ್ಲಿ ಫೈನಲ್ ಬರ್ತಾನೆ, ತುಂಬಾ ಚೆನ್ನಾಗಿ ಆಡ್ತಾನೆ, ಫೈನಲ್ ತುಂಬಾ ಕಷ್ಟಪಟ್ಟು ಆಡ್ಬೇಕು, ಟಾಸ್ಕ್ ಎದ್ಬಿಟ್ಟು ಫೀಲ್ಡಿಂಗ್ ಬಿಡ್ಕೊಬಿಟ್ಟು ಆಡಿ ಅಂತ ನಾವೇನು ಹೇಳಿದ್ವಾ. ಹಾಗಾಗಿ ತಪ್ಪು ಮಾಹಿತಿ ನಿಮ್ಗೆ. ಫಸ್ಟ್ ಆಫ್ ಆಲ್ ನೀವು ಆ ಮಟ್ಟಕ್ಕೆ ಬೆಡ್ಡಿಂಗ್ ಆಡ್ತೀರ, ನಿಮ್ಗೆ ದೊಡ್ಡ ತಪ್ಪು. ಯಾಕೆ ಆಡ್ಬೇಕು? ಇವಾಗ ನಾನು ಯಾವ ಥರ ಆಡಿದ್ದೀವಾ, ಯಾವ ಥರ ನೋಡಿದ್ದೀರಾ, ಗೆಸ್ಟ್ ಮಾಡಬೇಕು, ನೀವು ಆಡ್ಬೇಕು. ಹಾಗಾಗಿ ಅದಕ್ಕೆ ನಾನು ಇವತ್ತರೆಗೂ ಕೂಡ ಆ ಭಾವನೆಗಳಲ್ಲಿ ನಾವು ಯಾವತ್ತೂ ಆ ಭಾವನೆಗಳಿಗೆ ಹೋಗ್ಬಾರ್ದು. ಯಾವಾಗಲೂ ನಿಮ್ಮನ್ನು ನೀವು ಫಾಲೋ ಮಾಡಬೇಕು. ಒಂದು ಕ್ರಿಕೆಟನ್ನ ಮನೋರಂಜನೆಗೆ ತಗೋಬೇಕು. ದೊಡ್ಡ ಮಾಡಕ್ಕೆ ನಾನು ಕೊಟ್ಟಾರ ಅಣ್ಣ ಪುಣ್ಯಾತ್ಮ. ಓಕೆ ಗುರುಜಿ, ಇಲ್ಲ ಎಲ್ಲಾ ರೀತಿಯ ದೇವಸ್ಥಾನಗಳಿದೆ, ನೀವು ಅದರೊಳಗೆ ವಿಶೇಷವಾಗಿ ನವಗ್ರಹ ದೇವಸ್ಥಾನನ ಯಾಕೆ ಚೂಸ್ ಮಾಡಿದ್ದೀರಾ ನಿಮ್ಮ ಅಭಿಮಾನಿಗಳನ್ನ ಕರ್ಕೊಂಡು ಹೋಗೋಕೆ ಅಂತ? ನವಗ್ರಹ ಟೆಂಪಲ್ ಬಹಳ ಪವರ್ಫುಲ್ ಟೆಂಪಲ್. ನವಗ್ರಹ ಟೆಂಪಲ್ ಅಲ್ಲಿ ತುಂಬಾ, ಯಾಕಂದ್ರೆ 9 ಗ್ರಹಗಳನ್ನೇ ರಾಜಯೋಗ ತಂದ್ಕೊಡೋದು. 9 ಗ್ರಹ ರಾಜಯೋಗದಲ್ಲಿ ಸಖತ್ ರಾಜಯೋಗನ ಬರುತ್ತೆ ನೋಡಿ. ಈ ವರ್ಷ 0ಗೆ ಸಖತ್ ರಾಜಯೋಗದ ನಂಬರ್ ಅಂತ ಹೇಳ್ತಿದ್ವಿ. 0ನೇ ನೋಡಿ. ಅವನು ಫೈನಲ್ ಅಲ್ಲಿ ಅವನು ಯಾರೋ 10ನೇ ತಾರೀಕು ಅವನು 100 ಏನೋ ಹೊಡೆದ್ರು ಅಂತ ರನ್. ಹಾಗಾಗಿ 100 ರನ್ ಏನೋ ಹೊಡೆದ್ರು. ಅವತ್ತು ನಾನು ತಮಿಳ್ನಾಡಲ್ಲಿದ್ದೆ. 100% ನನಗೆ ಬಹಳ ಬೇಜಾರಾಗಿತ್ತು. ಹಿಂದಿನ ದಿವಸನೇ ಎಲ್ಲರೂ ನಮ್ಮ ಸ್ಟೂಡೆಂಟ್ ಎಲ್ಲರೂ ಕೂಡ ಹೇಳ್ತಾ ಇದ್ರು, ನಮ್ಗೆ ಹೇಳಕ್ಕೆ ಚಾನ್ಸ್ ಇಲ್ದಂಗೆ ಮಾಡಿಬಿಟ್ಟಿದ್ರು. ನಾನು ಯಾವಾಗಲೂ ಅಷ್ಟೇ, ಒಬ್ರು ಹೇಳಿದ್ದನ್ನ ನಾನು ಮತ್ತೆ ಹೇಳಲ್ಲ, ನನಗದು ರೂಢಿ ಇಲ್ಲ. ನಾನು ಭಾಳ ವಿಶೇಷವಾಗಿ ನಾನು ಅವತ್ತು ಹೇಳಲ್ಲ. ಆಮೇಲೆ ನಾನು ಹಿಂದಿನ ದಿವಸ ಫಸ್ಟ್ ಫೈನಲ್ ಇದ್ದು ಇಂಡಿಯಾ ಇವತ್ತು ಪಾಕಿಸ್ತಾನಕ್ಕೆ ಹೋಗ್ತಿದ್ದೆ. ಫೈನಲ್ ದಿವಸ ನಾನು ಹೇಳಲ್ಲ, ನಾನು ಫೈನಲ್ಗೆ ಇಂಡಿಯಾ ಬರುತ್ತೆ, ಫೈನಲ್ ಕಷ್ಟಪಟ್ಟು ಆಡ್ಬೇಕಾಗುತ್ತೆ ಅಂತ. ಹಾಗಾಗಿ ಅದು ಬಹಳ ಇಂಪಾರ್ಟೆಂಟ್. ಅದನ್ನ ಕ್ರಿಕೆಟ್ಗೆ ನೀವು ಬಳಸಬೇಕು, ಅವಾಗ ಸ್ವಲ್ಪ ರಿಸಲ್ಟ್ ಬರುತ್ತೆ. ಓಕೆ ಗುರುಜಿ, ಇನ್ನ ಮುಂದೆ ಕ್ಲಾಸಸ್ ಮಾಡಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರೆ, ಯಾಕೆ ಕ್ಲಾಸಸ್ ಮಾಡಲ್ಲ? ನಿಮ್ಮ ಅಭಿಮಾನಿಗಳು ಎಲ್ಲರೂ ನಿಮ್ಮ ಕ್ಲಾಸಸ್ಗೆ ಬರಬೇಕು ಅಂತ ಆಸೆ ಪಡ್ತಿರ್ತಾರೆ, ಕ್ಲಾಸಸ್ ಮಾಡ್ತಿರೋ ಇಲ್ವೋ ಮುಂದೆ ಅನ್ನೋದನ್ನ ಹೇಳಿ ಗುರುಜಿ. ನಾನು ಒಂದು ಕ್ಲಾಸ್ ಬ್ಯಾಲೆನ್ಸ್ ಇದೆ, ಸ್ಟೂಡೆಂಟ್ ಮೊನ್ನೆ ಎಲ್ಲ ತಗೊಂಡಿದ್ದೀನಿ. ಅದು ಜೀವಜ್ಯೋತಿ ಚಂದ್ರಶೇಖರ್ ಕಾಲೇಜಲ್ಲಿ ಮತ್ತೆ ಮಾಡ್ತಿದ್ದೀನಿ, ಈ ನವಗ್ರಹ ಟೆಂಪಲ್ನ ಕರ್ಕೊಂಡು. ಅದೊಂದು ಅದು ಅಂದರೆ ಏನಾಗಿದೆ, ನ್ಯೂಮರಾಜಿ ಮುಗಿಸ್ಕೊಡ್ತೀನಿ, ಅಸ್ಟ್ರಾಲಜಿ 4 ಡೇಸ್ ಕ್ಲಾಸ್ ಇದೆ, ಆ 4 ಡೇಸನ್ನ ಮುಗಿಸ್ಕೊಡ್ತೀನಿ. ಆಮೇಲೆ ಇನ್ಯಾವುದು ಕ್ಲಾಸ್ ಮಾಡಕ್ಕೆ ಹೋಗಲ್ಲ. ಯಾಕೆ ಕ್ಲಾಸ್ ಮಾಡಕ್ಕೆ ಹೋಗಲ್ಲ ಅಂದರೆ, ಇಲ್ಲೇನಾಗುತ್ತೆ, ನಾವು ಎನಿ ಟೈಮ್ ವರ್ಕ್ ಮಾಡ್ತಾ ಇರ್ತೀವಿ, ಯಾವಾಗಲೂ ಅದ್ರ ಬಗ್ಗೆ ಗಮನ ಇದೆ, ನಾವು ಅದನ್ನು ಹೇಳ್ತಿರ್ತೀವಿ. ಬೇರೆಯವ್ರಿಗೂ ಅಷ್ಟೇ ಗಮನ ಇರಲ್ಲ. ಯಾಕಂದ್ರೆ ಅದನ್ನ ನೆಗೆಟಿವ್ ಆಗು ಬಳಸ್ಕೊತಾರೆ, ಪಾಸಿಟಿವ್ ಆಗು ಬಳಸ್ಕೊತಾರೆ. ಅದನ್ನ ನಮ್ಗೆ ಯಾಕೆ ಬೇಕು? ಓಕೆ. ಎಸ್ ವೀಕ್ಷಕರೇ, ಆರ್ಯವರ್ಧನ್ ಗುರುಜಿಯವರ ಹತ್ರ ನಾಳೆ ಹೇಗಿರುತ್ತೆ ಅಂತ ತಿಳ್ಕೊಂಬೇಡ ಮುಂದಿನ ಭಾಗದಲ್ಲಿ. ಈಗ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ಬ್ರೇಕ್. ವಿರಾಮದ ಬಳಿಕ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಅಮ್ಮ, ನಿಮ್ಮ ಹೆಸರು? ಅರುಣ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಇಂದಿರಾನಗರ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ. ಮಗಳ ಹೆಸರು ತಿಳಿಸಿ. ರಿಯಾ. ಹುಟ್ಟಿದ ದಿನಾಂಕ? 6/9/1984. ಟೈಮಿಂಗ್ಸ್ ಹೇಳಿಮ್ಮ. ಮಧ್ಯಾಹ್ನ 3 ಗಂಟೆ ಗುರುವಾರ. ಮಧ್ಯಾಹ್ನ 3 ಗಂಟೆ ಗುರುವಾರ. ಹುಟ್ಟಿದ ಸ್ಥಳ? ಬ್ಯಾಂಗ್ಳೂರ್. ಓಕೆ, ನಮ್ಮ ಆರ್ಯವರ್ಧನ್ ಗುರುಜಿಯವರ ಹತ್ರ ಮಾತು. ಆಯ್ತು. ಏನ್ ಕೇಳ್ಬೇಕಂತ
ನಮಸ್ತೆ ಗುರುಜಿ. ಮಗಳ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ತುಂಬಾ ನಿಧಾನ ಆಗ್ತಾ ಇದೆ. ಮಗಳು ಏನ್ ಮಾಡ್ತಾವ್ರೆ? ಮನೇಲೇ ಇದ್ದಾಳೆ. BSc ಮಾಡಿದ್ದಾಳೆ. 32 ವರ್ಷ ಇದೆ, ತುಂಬಾ ನಿಧಾನ ಅಂತ ಹೇಳ್ತಿರಲ್ಲ ಮಗಳಿಗೆ. ನಿಮ್ಮ ಮಗಳಿಗೆ ಮಕರ ರಾಶಿ ಶ್ರವಣ ನಕ್ಷತ್ರ ಅಲ್ಲ, ಮಕರ ರಾಶಿ ಉತ್ತರ ನಕ್ಷತ್ರ. ಹಾಗಾಗಿ ಮಕರ ರಾಶಿಗೆ ಟೈಮ್ ಚಾನಲ್ ಲಗ್ನದಲ್ಲಿ ಗುರು ಇದ್ದಾನೆ. ನಾನು ತಮಿಳ್ನಾಡು ನವಗ್ರಹ ಟೆಂಪಲ್ ಕರ್ಕೊ ಹೋಗ್ತಿದ್ದೆಮ್ಮ, ದಯವಿಟ್ಟು ನೀವು ಬಂದು ಜಾಯ್ನ್ ಆಗ್ಬೋದು. 100% ಒಳ್ಳೇದಾಗುತ್ತೆ. ಯಾಕಂದ್ರೆ ನಿಮ್ಮ ಮಗಳಿಗೆ ಬಹಳ ವಿಶೇಷವಾಗಿ ನಡೀತಿರೋ ಬಂದು ರಾಹು ದಶೆ ನಡೀತೈತೆ. ರಾಹು ದಶೆನೂ ಕೂಡ ಮದುವೆ ಲೈಫ್ ಡಿಸ್ಟರ್ಬ್ ಮಾಡುತ್ತೆ. ಇವಾಗ ಗುರುಬಲ ಬೇರೆ ಅಷ್ಟು ಪರವಾಗಿಲ್ಲ. ರಾಹು ಕೂಡ ನಿಮಗೆ ವಿಶೇಷವಾಗಿ ಲಗ್ನಕ್ಕೆ 6ನೇ ಮನೆಯಲ್ಲಿದ್ದಾನೆ. ಶುಕ್ರ ಕೂಡ ನಿಮಗೆ ನೀಚನಾಗಿದ್ದಾನೆ ನೋಡಿ. ರಾಹು ಶಾಂತಿ ಶುಕ್ರ ಶಾಂತಿಯಿಂದ ನಾವು ಮಾಡಿಸ್ತಿರೋದ್ರಿಂದ, ಶನಿ ಶಾಂತಿ ಮಾಡಿಸಿದ್ರಿಂದ ದಯವಿಟ್ಟು 24ನೇ ತಾರೀಕು ಒಳಗಡೆ ನೀವು 24ನೇ ತಾರೀಕು ಒಳಗಡೆ ಬಂದು ನೋಂದಾಯಿಸ್ಕೊಳ್ಳಿ. ಇಲ್ಲ ನಿಮ್ಮ ಸ್ವಂತ ಕಾರಲ್ಲೂ ಕೂಡ ಬರ್ಬೋದು. ಬರೋಕ್ಕಾಗಲ್ಲ ಅಂದರೆ ಬಸ್ಸಲ್ಲಿ ಬರೋರು ಕೂಡ ನೀವು ದಯವಿಟ್ಟು ಒಂದು ಬಸ್ ಮಾಡಿದ್ದೀವಿ, ಖಂಡಿತ ಎಲ್ಲ ಕೂಡ ಒಳ್ಳೆ AC ಬಸ್ಸು, ಬಂದು ಅದಕ್ಕೆ ಜಾಯ್ನ್ ಆದರೆ 6,000 ರೂಪಾಯಿ ನವಗ್ರಹ ಶಾಂತಿ ದರ್ಶನ ಎಲ್ಲ ಬಂದು ಜಾಯ್ನ್ ಆಗಿ 100% ಇನ್ನೂ 2 ವರ್ಷ ಕಾಲ ಸ್ವಲ್ಪ ತೊಂದರೆಗಳಿದ್ದಾವೆ. ರಾಹು ಶಾಂತಿ ಮಾಡಿಸ್ಕೊಳ್ಳಿ, ಬೇಗ ಮದುವೆ ಆಗುತ್ತೆ. ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಕವಿತಾ ಅಂತ ಮೇಡಮ್. ಕವಿತಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ರಾಜಾಜಿನಗರದಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗಳ ಹೆಸರು ತಿಳಿಸಿ. ಮಗಳ ಹೆಸರು ಭೂಮಿಕಾ ಅಂತೇಳಿ. ಹುಟ್ಟಿದ ದಿನಾಂಕ? 8ನೇ ತಾರೀಕು 4ನೇ ತಿಂಗಳು 1999. 8/4/1999. ಹುಟ್ಟಿದ ಸಮಯ? 8/4 1:20ಕ್ಕೆ. 8/4/1999. ಎಷ್ಟು ಗಂಟೆ ಹುಟ್ಟಿರೋದು? 8 ಅಲ್ಲ, ಮಧ್ಯಾಹ್ನ 1:20ಕ್ಕೆ ಮೇಡಮ್. ಮಧ್ಯಾಹ್ನ 1:20ಕ್ಕ? ಹುಟ್ಟಿದ ಸ್ಥಳ ಮೇಡಮ್? ಭೂಮಿಕಾ ಹುಟ್ಟಿದಂತಹ ಸ್ಥಳ? ಸ್ಥಳ ಬೆಂಗಳೂರು ಮೇಡಮ್, ಬೆಂಗಳೂರು. ಓಕೆ, ಆರ್ಯವರ್ಧನ್ ಗುರುಜಿ ಹತ್ರ ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ನನ್ನ ಬೆಳಗ್ಗೆ ಎಲ್ಲ ನಿಮ್ಮ ಆಫೀಸಿಗೆ ಬಂದಿದ್ದೆ ನಾನು. ಹಲೋ, ಹೇಳಿಮ್ಮ. ಬೆಳಗ್ಗೆ ಆಫೀಸಿಗೆ ಬಂದಿದ್ದೆ ಸರ್, ನನ್ನ ಫ್ರೆಂಡ್ ಅನ್ನು ಕರ್ಕೊಂಡು. ನಾನು ತಮಿಳ್ನಾಡು ಟೆಂಪಲ್ಗೆಲ್ಲ ಬರ್ಬೇಕು ಅಂತ ಆಗ್ಲೇ ನಾನು 10 days ಮುಂಚೆನೆ ಹೇಳ್ಬಿಟ್ಟು ಬಂದಿದ್ದೆ. ನಿಮ್ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೀವಿ, ಚೆನ್ನಾಗಿ ಬಂದಿದೆ ಸರ್. ನೀವು ನವಗ್ರಹ ಟೆಂಪಲ್ ಬರ್ತಾ ಇದ್ರಾ? ಹೌದು ಸರ್, ನನ್ನ ಫ್ರೆಂಡ್ಸ್ ತುಂಬಾ ಜನ ಬರ್ತಾ ಇದೀವಿ. ನಾವು ಇಲ್ಲಿಂದ ರಾಜಾಜಿನಗರ ಬಸವೇಶ್ವರನಗರದಿಂದ ನನ್ನ ಫ್ರೆಂಡ್ಸ್ ಅವರೆಲ್ಲ ಬರ್ತಾ ಇದೀವಿ ಸರ್. ನಾವೆಲ್ಲ ನವಗ್ರಹ ಟೆಂಪಲ್ಗೆ. ಭದ್ರಕಾಳಿಯಮ್ಮ ಟೆಂಪಲ್ಗೆ ಬಂದಿದ್ರಾ? ಬಂದಿರ್ಲಿಲ್ಲ ಸರ್, ಅದನ್ನು ಈ ಸಲ ತೋರಿಸ್ತಿರೋದಕ್ಕೆ ಬರ್ತಾ ಇದೀವಿ. ಈ ಸಲನೇ ಬರ್ತಾ ಇರೋದು. ಸೂಪರ್ ಸೂಪರ್ ಸೂಪರ್. ನೀವು ನಿಮ್ಮ ಯಜಮಾನ ಟ್ರಾವೆಲ್ಸ್ ಅನ್ನಲ್ಲ, ಅವರ ನೀವು? ಹಾ ಸರ್, ಟ್ರಾವೆಲ್ಸ್ ಕರೆಕ್ಟ್. ಕರೆಕ್ಟ್ ಅವರೇನಾ? ಹೌದು ಸರ್. ಸೂಪರ್ ಸೂಪರ್. ಬೆಳಿಗ್ಗೆ ಸೂಪರ್ ಆಗಿತ್ತು. ಹೌದು ಸರ್. ಓ, ನಿಮ್ಮ ಫ್ರೆಂಡ್ ಅಮ್ಮ. ಇದು ಯಾರ ಜಾತಕ? ನನ್ನ ಮಗಳದು ಸರ್, ನನ್ನ ಮಗಳದು. ಏನ್ ಮಗಳು 18 ವರ್ಷ 2 ತಿಂಗಳು 12 ದಿವಸ ಆಯ್ತು. ಏನ್ ಮಾಡ್ತಾವ್ರೆ? ಸೆಕೆಂಡ್ PU ಮುಗಿಸಿದ್ರು ಸರ್. ಈಗ ಅವಳು BE ಹೋಗ್ಬೇಕು ಅಂತ ನಾನು ಡಿಗ್ರಿ ತಗೊಂತ ಹೇಳ್ತಾ ಇದ್ದೀನಿ. ನಿಮ್ಮ ಮಗಳನ್ನು ನವಗ್ರಹ ಟೆಂಪಲ್ ಬರ್ತಾರೋ ನೀವು ಒಬ್ಬರೇ ಬರ್ತಾ ಇದ್ರಾ? ನಂದು ಒಬ್ಳೆ, ನನ್ನ ಫ್ರೆಂಡ್ಸ್ ಎಲ್ಲ ಇದಾರಲ್ಲ, ನಾನು ಒಬ್ಳೆ ಬರ್ತಾ ಇದ್ದೀನಿ ಸರ್. ನಾನು ಎಷ್ಟು ಜನ ಬರ್ತಾ ಇದ್ದಂಗ ನೀವು ಫ್ರೆಂಡ್ಸ್ ಎಲ್ಲ ಸೇರಿ? ನಾವು ಬಸವೇಶ್ವರನಗರದಿಂದ ನಮ್ಮ ಏರಿಯಾದಿಂದ ಸುಮಾರು ಒಂದು 6-7 ಜನ ಇದೀವಿ ಸರ್. ನಾವು ಇಲ್ಲಿಂದಾನೆ. ಅಯ್ಯ, ಸೂಪರ್ ಸೂಪರ್. ಬಸವೇಶ್ವರ 6-7 ಜನ ಇದ್ದೀರಾ? ಹೌದು ಸರ್. ಸೂಪರ್ ಸೂಪರ್. ಏನ್ ಅನ್ಸುತ್ತೆ? ಖುಷಿ ಇದೆಯಾ ನವಗ್ರಹ ಟೆಂಪಲ್ ಬರಕ್ಕೆ? ತುಂಬಾ ಖುಷಿ ಇದೆ ಸರ್. ನಾನು ಇನ್ನ ನನ್ನ ಫ್ರೆಂಡ್ಸ್ಗೆಲ್ಲ ಇವತ್ತು ಬಂದಿದೆ ಸರ್. ನನ್ನ ಫ್ರೆಂಡ್ ಒಬ್ಬಳನ್ನ ಕರ್ಕೊಂಡು ನವಗ್ರಹ ಟೆಂಪಲ್ ಹೋಗ್ಬೇಕು ಅಂತ ಹೇಳಿದ್ರು. ನಿಮ್ಮ ಹತ್ರ ಮಾತಾಡಿದೀನಿ. ಏನ್ ಅನ್ಸುತ್ತೆ? ನಿಮ್ ಮುಂಚೆ ಆಫೀಸಲ್ಲಿ ನಂಗೆ ಅಸ್ಟೆಂಟ್ ಇಟ್ಕೊಂಡು ಜೊತೆ ಇವಾಗ ನಾನು ಒಬ್ಬನೇ ಹೇಳ್ತೀನಿ. ಅದೇನ್ ಅನ್ಸುತ್ತೆ? ಹೌದು ಸರ್. ಅಲ್ಲ, ಅದೇ ಅನಿಸ್ತೈತೆ, ಇದೇನು ಅನಿಸ್ತೈತೆ? ಅಸ್ಟೆಂಟ್ ಇಟ್ಕೊಂಡು ಹೇಳಿದ್ದು ಮತ್ತೆ ಸಿಂಗಲ್ ಆಗಿ ಹೇಳೋದಕ್ಕೆ ಏನ್ ಅನಿಸ್ತೈತೆ ಚೇಂಜಸ್? ತುಂಬಾ ಖುಷಿ ಆಗ್ತದೆ ಸರ್. ನನಗೆ ತುಂಬಾ ಖುಷಿ ಆಯ್ತು. ಫೋನ್ ಬಂದಿದೆ, ತುಂಬಾ ಖುಷಿ ಆಯ್ತು. ಫೋನ್ ನೀವು ಬಂದಾಗ ಒಬ್ರು ಹುಡುಗಿದೊಂದು ಜಾತಕ ಬಂದಿತ್ತಲ್ಲ, ನೀವು ನಾವೊಂಚೂರು ಡಿಸ್ಕಷನ್ ಮಾಡಿದ್ರಲ್ಲ ಅದು? ಮುಂಚೆ ಕೂತಿದ್ದವರು ಅವ್ರಿಗೆ ಕರೆಕ್ಟ್ ಆಗಿ ಹೆಂಗ್ ಹೇಳ್ಬೇಕು ಹಂಗೆ ಹೇಳಿದ್ದೀರಾ ಸರ್. ಇದಕ್ ಮುಂಚೆ ನಾನು ಆಫೀಸಿಗೆ ಬರೋ ನನ್ನ ಫ್ರೆಂಡ್ಗೂ ಅಷ್ಟೇ ಸರ್, ಏನ್ ಹೇಳ್ಬೇಕು ಅದನ್ನೇ ಹೇಳಿದೀರಾ. ಹೌದಾ? ಅದನ್ನ ಕೇಳ್ಬಿಟ್ಟೆ ಶಾಕ್ ಆಯ್ತು. ನಿಮ್ಗೆ ಏನ್ ಅನಿಸುತ್ತೆ? ನಾನು ಯಾವ್ದೋ ಪರಿಹಾರಗಳು ಹೇಳಲ್ಲ, ಹೇಳಿದ್ರೆ ನವಗ್ರಹ ಟೆಂಪಲ್ ಹೇಳೋದು. ಇವಾಗ ನವಗ್ರಹ ಟೆಂಪಲ್ಗೆ ಎಲ್ಲರೂ ಕರ್ಕೊ ಹೋಗ್ತೀನಿ, ಅದೇನ್ ಅನಿಸ್ತೈತೆ? ಖುಷಿ ಆಗ್ತದೆ ಸರ್. ಹೌದಾ? ಯಾವಾಗ ನಾವು ಹೋಗಿ ಬಂದ್ರ ಬರೀ ದೇವಸ್ಥಾನ ದರ್ಶನ ಮಾಡ್ಕೊಂಡ್ ಬರ್ತೀರಿ, ಈ ಸಲ ಹೋಮ ಎಲ್ಲ ನೋಡ್ತೀರಿ, ಅದಕ್ಕೆ ಖುಷಿ ಆಗ್ತದೆ ಸರ್.
ನಾನು ಕೂಡ ಮುಂಚೆ ಹೋಗಿ ಅದನ್ನೆಲ್ಲ ರೆಡ್ ಮಾಡ್ಕೆ ಬರ್ತಾ ಇದ್ದೀನಿ ಎಲ್ಲರಿಗೂ ಒಂದು ಟಿಕೆಟ್ ಆಗ್ಲಿ. ನಾಡಿದ್ದು ಹೋಗ್ತಾ ಇದ್ದೀರಲ್ವಾ ಸರ್ ನೀವು? ಹೌದೌದು, 24. ನಾನು, ನನ್ನ ಮಗಳು, ನನ್ನ ಹೆಂಡತಿ, ನಮ್ಮ ಫ್ಯಾಮಿಲಿ ಹೋಗಿ ಎಲ್ಲ ನೀಟಾಗಿ, ನಾನು ಕೂಡ ಅದನ್ನೆಲ್ಲ ಶನಿ ಶಾಂತಿ ಶುಕ್ರ ಶಾಂತಿ ಮಾಡ್ಕೊಂಡೇನೆ ಬರೋದು. ಆದ್ರೆ ಇದು ಎಲ್ಲಾರ್ಗು ಸೇರಿಸಿ ಟಿಕೆಟ್ ತಗೊಬರ್ತೀನಿ ಅವಾಗ. ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ರಾಹು ಶಾಂತಿ 100% 4ನೇ ತಿಂಗಳು. ಇಲ್ಲಿ 4 ಪಕ್ಕ 8 ಸ್ವಲ್ಪ ಆರೋಗ್ಯ ಡಿಸ್ಟರ್ಬ್ ಮಾಡಿಸುತ್ತೆ. ಮತ್ತೆ 8 and 4 ಕಾಂಬಿನೇಷನ್ ನ್ಯೂಮರಾಜಲ್ಲಿ. ಹಾಗಾಗಿ ನಿಮ್ಮ ಮಗಳಿಗೆ ತುಂಬಾ ಪವರ್ಫುಲ್ ಅಂತ ಒಂದು ನೇಮ್ ನಂಬರ್ 33 ತುಂಬಾ ಪವರ್ಫುಲ್ ಅಂತ ನೇಮ್ ನಂಬರ್ ಆಗುತ್ತೆ. 33 ನೇಮ್ ನಂಬರ್ ಇಟ್ಟಾಗ ಸಖತ್ ರಾಜಯೋಗನ ಕಾಣುತ್ತೆ. ಮೊದಲನೇ ನೇಮ್ 12 ಬರೋಂಥ ನೇಮ್ ನಂಬರ್ನ ಇಟ್ಟು ಮತ್ತೆ ಎರಡನೇ ನೇಮ್ 21 ಇಟ್ಟಾಗ ಅದು 33 ಆಗುತ್ತಾಗ ಡಬಲ್ ನೇಮನ್ನ ಮ್ಯಾಚ್ ಮಾಡಿರ್ತಾಗ ನಿಮ್ಮ ಮಗಳ ಸಖತ್ ಯೋಗ ಬರುತ್ತೆ. ಹಾಗಾಗಿ ನಿಮ್ಮ ಮಗಳ ಜಾತಕದಲ್ಲಿ 11ನೇ ಮೇಲೆ ಶುಕ್ರ ವಿಪರೀತ ರಾಜಯೋಗವನ್ನು ಅನುಭವಿಸ್ತೀರಾ. 4ನೇ ಮೇಲೆ ಕುಜಾಗ್ರಹ ಮತ್ತೆ ಬಹಳ ವಿಷಯ 9ನೇ ಮೇಲೆ ಗುರು ಮತ್ತೆ ರವಿ ಇರೋದು ವಿಪರೀತ ರಾಜಯೋಗವನ್ನು ಕಾಣುತ್ತೆ. ಇಲ್ಲೇನಾಗುತ್ತೆ 8ನೇ ಮನೆ ಅಧಿಪತಿ 12ನೇ ಮನೆ ಬುಧ ಮತ್ತೆ 3ನೇ ಮನೆ ಬುಧ 8ನೇ ಮನೆ ಇದ್ದಾನೆ. ಹಾಗಾಗಿ ಇಲ್ಲೇನಾಗುತ್ತೆ ಬಹಳ ವಿಶೇಷವಾಗಿ ಶುಕ್ರ ತುಂಬಾ ಚೆನ್ನಾಗಿದ್ದಾನೆ. ಇಲ್ಲಿ ನಡೀತಿರೋದು ರವಿ ದಶೆ. ರವಿ ಬಹಳ ವಿಶೇಷವಾಗಿ ಗುರು ಜೊತೆ ಇರೋದು ತುಂಬಾ ಶುಭಫಲನ ಕಾಣುತ್ತೆ. ಹಾಗಾಗಿ ನಿಮ್ಮ ಮಗಳಿಗೆ ಒಂದು ಲೈಟ್ ಆಗಿ ಒಂದು ಸಣ್ಣ ಒಂದು ಗುರು ಮತ್ತೆ ರವಿ ಬಹಳ ಬಲವಾಗಿದ್ದಾನೆ, ಶುಕ್ರ ಬಲವಾಗಿದ್ದಾನೆ. ಹಾಗೇನಾಗುತ್ತೆ ಸಣ್ಣ ಒಂದು ಮಾಣಿಕ್ಯ, ಸಣ್ಣ ಒಂದು ಯೆಲ್ಲೋ ಸಫರ್, ಇವೆರಡು ಸ್ಟೋನನ್ನ ದಯವಿಟ್ಟು ನಿಮ್ಮ ಮಗಳಿಗೆ ಹಾಕಿದಾಗ ತುಂಬಾ ಎಜುಕೇಶನ್ ಬ್ಯೂಟಿಫುಲ್ ಆಗುತ್ತೆ, ಸಖತ್ ಒಳ್ಳೇದಾಗುತ್ತೆ. ಹಾಗಾಗಿ ಸಖತ್ ರಿಸಲ್ಟ್ ಅನ್ನ ಬರುತ್ತೆ. ಹಾಗಾಗಿ 100%. ಹಾಗಾಗಿ ರವಿ ದಶೆ ನಡೆಯೋದ್ರಿಂದ ನಿಮ್ಮ ಮಗಳಿಗೆ ಆದಷ್ಟು ಹಳ್ಳಿ ಮರನ ಆರಾಧನೆ ಮಾಡಿ ಹಳ್ಳಿ ಮರನ ಪೂಜೆ ಮಾಡಿದಾಗ ಸಖತ್ ರಿಲೀಫ್ ಆಗುತ್ತೆ, ತುಂಬಾ ಒಳ್ಳೇದಾಗುತ್ತೆ. ಆಮೇಲೆ ಬೆಳಗಿನ ಟೈಮು ಒಂದು ಚಾಪೆ, ಲೊಡ್ಡು ಚಾಪೆ ಅಂದ್ರೆ ಒಳೆಯಲ್ಲಿ ಬೆಳೆಯುವಂತ ಒಂದು ಚಾಪೆ, ಆ ಚಾಪೆ ಮೇಲೆ ಕುತ್ಕೊಂಡು ಓದಕ್ಕೆ ಹೇಳಿ ವಿದ್ಯೆ ಚೆನ್ನಾಗಿ ಬರುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಲ್ಲಿ. ಮತ್ತೆ ನಾಳೆ ಇದೇ ಟೈಮಿಗೆ ಸಿಗ್ತೀನಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ.